ನಮ್ದು ಈ ಗಾಡಿಲಿ ಏನ್ ಚಂದ ಅಂದ್ರೆ ಅವನ ಅಜ್ಜಿ 4ನೇ ಗೇರಲ್ಲಿ ಸುಮ್ನೆ ಹೋಯ್ತಾನೆ ಇರ್ತದೆ ಗುರು. ಮಸ್ತಾಗೈತೆ ಅನ್ಕೊಂಡ್ರಿ. ವಾರದೊಳಗಾರ ಹೋಲಿ ಎಲ್ಲಾರ ಹೋಲಿ ಸೀದಾ 4ನೇ ಗೇರೆ ಸಿಕ್ತು ಎಲ್ಲ ಕಡೆ. ಹೆಂಗೆ ನಿಮ್ಮನೇಲೂ ಈ ತರ ಸ್ಪ್ಲೆಂಡರ್ ಇದೆಯಾ? ಏನ್ ಅನ್ಸುತ್ತೆ ನಿಮ್ಗೆ ಆ ಸ್ಪ್ಲೆಂಡರ್ ಬಗ್ಗೆ? ಹೆಂಗ್ ಹತ್ತೈತೆ ಗೋಡೆ ಒಂದು. ನೋಡಿ ಗಾಯ್ಸ್ ಫುಲ್ಲು ಮೋಡ ಕವಿದ ವಾತಾವರಣ. ಮೋಡ ಅಲ್ಲ, ಅದು ಮಂಜು ಕವಿದ ವಾತಾವರಣ. ತೋಟಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಆ ಕಡೆ ಈ ಕಡೆ ಚಿರತೆಗಳೇನಾರ ಬಂದ್ರೆ ಡಮಾರು. ಆದ್ರೂ ಒಂಚೂರು ಭಯ ಆಗುತ್ತೆ ಒಂದೊಂದ್ಸಲ. ಸರ್ ಅಂದು ಬಿಡುತ್ತೆ ಒಂದೊಂದ್ಸಲ. ಅವನ ಅಜ್ಜಿ ತೋಟದೊಳಗೆಲ್ಲ ನೋಡ್ರಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲೇ ಎಲ್ಲರೂ ಬಂದು ಬಿಡ್ತಾವ್ರ ನೀರ ತೋಟಕ್ಕೆ. ನಾನು ನೋಡಿದ್ರಿ ಇಲ್ಲಿ ಲೇಟಾಗಿ ಬರ್ತಾ ಇದ್ದೀನಿ. ನಡಿ. ಕ್ಲಚ್ ಇಲ್ಲ, ಗೇರ್ ಇಲ್ಲ, ಯಾವಳು ಇಲ್ಲ. ಕ್ಲಚ್ಗೆ ಚಿಡಿಯೋ ಸೀನೇ ಇಲ್ಲ ಗಾಡಿಗೆ. ಆದ್ರೂ ಏನೋ ಒಂಥರ ಮಸ್ತಾಗೈತೆ ಅನ್ಕೊಳ್ರಿ ಗಾಡಿ. ನಮ್ಮ ಅಪ್ಪಾಜಿಗೆ ಹೇಳ್ತೀನಿ, ಇದು ಎಷ್ಟು ಸತಿ ಸರಿ ಮಾಡಿಸ್ತೀಯ ಬಿಡಪ್ಪ ಅಂತವ. ಕೇಳಲ್ಲ. ನಮ್ಮ ಅಪ್ಪಾಜಿ ಕೋಟಿ ಕೊಟ್ರು ಈ ಗಾಡಿ ಕೊಡಲ್ಲ ಅಂತದೆ. ಹಾಗಂತ ಕೋಟಿ ಏನಿಲ್ಲ ನಮ್ಮ ಹತ್ರ. ಅರ್ಥ ಆಯ್ತು ಅನ್ಸುತ್ತೆ. ಕೋಟಿಗೆ ಎಷ್ಟು ಅನ್ನೋದೇ ನೋಡಿಲ್ಲ ನಾವು. ನಮ್ಮ ಅಪ್ಪಾಜಿಗಿರೋ ಈ ಗಾಡಿ ಮೇಲೆ ಲವ್ ಸಿಕ್ಕಾಬಟ್ಟೆ ಐತೆ. ಇದೆಲ್ಲ ವಿಡಿಯೋ ನೋಡಿದ್ರೆ ನಮ್ಮ ಮನೇಲಿ ಮಕ್ಕೋಗಿದ್ದಾರೆ. ಯಪ್ಪ ಕವಳ ನೋಡ್ಗುರು, ಇಲ್ಲಿ ಯಾವ ಲೆವೆಲ್ಗೆ ಐತೆ ಕವಳ ಅಂತಾರೆ ಗಾಯ್ಸ್. ನಮ್ ಕಡೆ ಇನ್ನೊಂದ್ ಹೆಸರು ಈ ಮುಂಜಿಗೆ. ನಿಮ್ ಕಡೆ ಏನಂತಾರೆ ಅಂತ ಹೇಳ್ರಿ.